ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ KSN ಚಾನಲಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಒಂದು ಬ್ಲೌಸ್ನ ಬಾರ್ಡರ್ ಕಟ್ ಮಾಡಿಕೊಂಡು ಪೈಪಿಂಗ್ ಹೊಡೆದು ಈ ಥರ ಪ್ಯಾಚ್ ವರ್ಕ್ನ ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವು ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಯಾಕಂದ್ರೆ ನಾನು ಮಾರ್ಕ್ ಮಾಡಬೇಕಾದ್ರೆ ಅದನ್ನು ಎಷ್ಟು ಇಟ್ಕೋಬೇಕು ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದರಿಂದ ನೀವೇನು ಮಾಡಬೇಕು, ಸ್ಕಿಪ್ ಮಾಡಿದ್ರೆ ಮಾತ್ರ ನೋಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ವಿಡಿಯೋಸ್ ನೋಡ್ತಾ ಇದ್ದಾರೆ, ಅವರು ಅಷ್ಟೇ ನಿಮ್ಗೆ ನೋಟಿಫಿಕೇಶನ್ ಬರೋದು ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಅದು ನೋಟಿಫಿಕೇಶನ್ ಡೈರೆಕ್ಟಾಗಿ ಮೊಬೈಲಲ್ಲಿ ಮೆಸೇಜ್ ಬಂದಾಗೆ ಬರುತ್ತೆ. ಅದೇ ರೀತಿ ನಿಮ್ಗೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಇಲ್ಲ ಮಾಡ್ಕೊಂಡೇ ಇರೋರು ವಿಡಿಯೋ ನೋಡಬೇಕಾದ್ರೆ ನಿಮ್ಗೆ ಏನೇ ಡೌಟ್ ಬಂತು ಅಂದರೆ ಡಿಸ್ಪ್ಲೇ ಮೇಲೆ ಕಾಣಿಸೋ ನಂಬರ್ಗೆ ಮೆಸೇಜ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಕಾಲ್ ಮಾಡಿ. ಮೆಸೇಜ್ ಮಾಡೋಕ್ಕೆ ಬರುತ್ತೆ ಅಂತಂದರೆ ವಾಟ್ಸಪ್ಪಲ್ಲಿ ಚಾಟ್ ಮಾಡಿ ನನಗೆ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಏನು ಡೌಟ್ ಇದೆ ಅದನ್ನ ಕ್ಲಿಯರ್ ಮಾಡ್ತೀನಿ. ಅದೇ ರೀತಿ ನಿಮಗೆ ಕಾಮೆಂಟ್ ಅದು ಯೂಟ್ಯೂಬಲ್ಲಿ ಪ್ಲೇ ಆಗಬೇಕಾದ್ರೆ ಅದು ಕೆಳಗಡೆ ಕಾಮೆಂಟ್ ಅಂತ ಇರುತ್ತೆ, ಅದರಲ್ಲಿ ಕಾಮೆಂಟು ಮಾಡಿ ನಿಮ್ಗೆ ಏನು ಬೇಕು ಅಂತ. ನೆನ್ನೆ ಸಬ್ಸ್ಕ್ರೈಬ್ ಕಾಮೆಂಟ್ ಮಾಡಿದರು, 17 ವಿಡ್ತು ಶೋಲ್ಡರ್ ಇದ್ದರೆ ಡೀಪ್ ನೆಕ್ ಎಷ್ಟು ಇಟ್ಕೋಬೇಕು, ಕ್ಲೋಸ್ ನೆಕ್ ಬಂದರೆ ಎಷ್ಟು ಇಟ್ಕೋಬೇಕು, ಬೋಟ್ ನೆಕ್ ಬಂದರೆ ಯಾವ ಥರ ಇಟ್ಕೋಬೇಕು ಅಂತ ಕಮೆಂಟ್ ಮಾಡಿದ್ದಾರೆ. 17 ಶೋಲ್ಡರ್ ಬಂದಿದೆ ಅಂದರೆ ಕಮ್ಮಿ ಅಂದರೆ ಅವ್ರದ್ದು 46-48 ಶೋಲ್ಡರ್ ಚೆಸ್ಟ್ ಮೆಜರ್ಮೆಂಟ್ ಇರುತ್ತೆ. ವೇಸ್ಟ್ ಬಂದ್ಬಿಟ್ಟು 42-43 ಇರುತ್ತೆ. ಖಂಡಿತವಾಗ್ಲೂ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಇವತ್ತು ಇದೊಂದು ಮುಗಿಸ್ಬಿಡ್ತೀನಿ. ಅದೇ ರೀತಿ ಅಷ್ಟೇ ನಿಮಗೇನೋ ಡೌಟ್ ಬಂತಿದ್ದೆ, ಇವಾಗ ಇನ್ನೊಬ್ಬ ಸಬ್ಸ್ಕ್ರೈಬರ್ ಕೇಳಿದ್ದಾರೆ ಡಿಫ್ರೆಂಟು ಫ್ರಾಕ್ಸು ಹಳೆ ಸೀರೆಯಲ್ಲಿ ಗೌನ್ ಹೊಲಿಯೋದು ಯಾವ ಥರ ಅಂತ ಕಮೆಂಟ್ ಮಾಡಿದರು. ಅದುವರೆಗೂ ಒಂದು 3 ಗೌನ್ಸ್ ಮಾಡಿದ್ದೀನಿ. ಅದನ್ನು ಫಿಟ್ಟಿಂಗ್ ಯಾವ ಥರ ಬಂದಿದೆ, ಯಾವ ಥರ ಹೊಲಿಬೇಕು. ಯಾಕಂದರೆ ಅದು ಗೌನೆಲ್ಲ ಹೊಲಿಬೇಕು ಅಂತಂದರೆ ನಿಮ್ಗೆ ಏನೂ ಅರ್ಥನೇ ಆಗೋಲ್ಲ. ಯಾಕಂದರೆ ಲಾಂಗ್ ಇರುತ್ತೆ, ಮಿಷಿನಲ್ಲಿ ಬಿಟ್ಕೊಂಡು ಹೊಲಿಬೇಕಾದ್ರೆ ಎಲ್ಲಿ ಏನೇನು ಮಾಡ್ತಾರೆ ಅಂತ ಅರ್ಥ ಆಗೋಲ್ಲ. ಬ್ಲೌಸ್ ಆದರೆ ಚಿಕ್ಕದಾಗಿರುತ್ತೆ, ಹಿಂಗೆ ತಿರ್ಸ್ಬೇಕಾದ್ರೆ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಆಗುತ್ತೆ. ಗೌನ್ ಅಂದರೆ ಫುಲ್ಲು ಲೆಂತಾಗಿರುತ್ತೆ. ನಾನು ಇಲ್ಲಿ ಫಿಲ್ಟ್ ಹಿಡಿಬೇಕಾದ್ರೆ ನಾನು ಎಲ್ಲಿ ಹೊಲಿತೆ ಆದ್ರೂ ನಿಮಗೆ ತೋರ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ರಫಾಗಿ ತೋರಿಸ್ತೀನಿ. ಅದರಲ್ಲಿ ನಾನು ಡೌಟ್ ಬಂತು ಅಂದರೆ ನನಗೆ ಕೇಳಿ, ಖಂಡಿತವಾಗ್ಲೂ ಅದನ್ನು ಚಿಕ್ಕ ವಿಡಿಯೋ ಥರ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವಾಗಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಫ್ರಾಕ್ಸು ಯಾವ ಥರ ಮಾಡಬೇಕು, ಯಾವ ಥರ ಅದನ್ನು ಫ್ರಾಕು ಫಿಟ್ಟಿಂಗ್ ಯಾವ ಥರ ಬಂದಿದೆ ಅನ್ನೋದು ಒಂದು ಬೊಂಬೆಗೆ ಹಾಕಿ ಆ ಫಿಟ್ಟಿಂಗ್ ತೋರಿಸ್ಬೇಕಾದ್ರೆ ನಿಮ್ಗೆ ಹಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವ ಥರ ಕಟಿಂಗ್ ಮಾಡ್ಕೋಬೇಕು, ಯಾವ ಥರ ಹೊಲಿಬೇಕು, ಫೈನಲಾಗಿ ಯಾವ ಥರ ಫಿನಿಶಿಂಗ್ ಬರುತ್ತೆ ಅನ್ನೋದನ್ನು ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಜಸ್ಟ್ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋ ಅದನ್ನೇ ಮಾಡ್ತೀನಿ. 3 ಗೌನ್ಸ್ ಇದೆ, ಅದು ಯಾವ ಥರ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ. ನಾನು ಅದಕ್ಕೆ ನಮ್ಮ ವಿಡಿಯೋಗಳನ್ನ ಲೆಂತ್ ಇದನ್ನು ಸ್ಕಿಪ್ ಮಾಡಿದೆ ನೋಡಿದ್ರೆ ಏನಾಗುತ್ತಂದರೆ ನಾನು ಎಕ್ಸ್ಪ್ಲೈನ್ ಪ್ರತಿಯೊಂದು ನೀಟಾಗಿ ಹೇಳ್ತಾ ಇರ್ತೀನಿ. ತುಂಬ ಸುಲಭವಾದ ರೀತಿಯಲ್ಲಿ ಎಲ್ಲರೂ ಕಲಿಬೇಕು ಅನ್ನೋ ಆಸಕ್ತಿಯಿಂದ ನಾನು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಎಲ್ಲರಿಗೂ ಅನುಕೂಲ ಆಗಬೇಕು ಅಂತಂದರೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆಗುತ್ತೆ. ಹಂಗೂ ಡೌಟ್ ಬಂತು ಅಂದರೆ ನಾನು ಕಮೆಂಟ್ ಮಾಡಿ, ಹಂಗೂ ಡೌಟ್ ಬಂತು ಅಂದರೆ ಕಾಲ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗಿರ್ತೀನಿ. ಎಲ್ಲರೂ ಕಲಿಬೇಕು ಅನ್ನೋದೇ ನನ್ನ ಆಸೆ. ಓಕೆನಾ? ಲೇಟ್ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ನಾನು ಈ ಥರ ರಫಾಗಿ ಸ್ಕೆಚ್ ಬರ್ಕೊತೀನಿ ಕಸ್ಟಮರ್ ಇದ್ದಾಗೆ. ಆ ಸ್ಕೆಚ್ ಬರ್ಕೊಂಡ್ಮೇಲೆ ಇಲ್ಲಿ ಇದು ನೋ ಡೋರಿ ಅಂತ ಬರೀ ಟೈಯಿಂಗ್ ಬೇಡ ಅಂತೆ. ಆಮೇಲೆ ಗೋಲ್ಡ್ ಪೈಪಿಂಗ್ ಅಂತ ಬರ್ದಿದ್ದೀನಿ. ಇದು ಬಾರ್ಡರ್ ಪ್ಯಾಚ್ ಅಂತ ಬರ್ಕೊಂಡಿದ್ದೀನಿ. ಇವಾಗ ಅದೇ ರೀತಿ ಇವಾಗ ಇದು ಸ್ಲೀವ್ಸ್ದು ಮಾರ್ಜಿನ್ ಮಾತ್ರ ಹಾಕಿದ್ದೀನಿ. ಸ್ಲೀವ್ ಅಂತೂ ಎಷ್ಟಿದೆ ನೋಡ್ಕೊಳ್ಳೋಣ. ಇವಾಗ ನೋಡಿ, ಅಳತೆ ಕೊಟ್ಟಿರೋ ಬ್ಲೌಸು, ಇದನ್ನು ನಾವೇ ಹೊಲ್ದಿರೋದು. ನೋಡಿ, ಕುಮಾರಿ ಕ್ರಿಯೇಷನ್ಸ್ ಅಂತ ಲೇಬಲ್ಲು ಸಮೇತ ಇದೆ ನಮ್ದೇ. ಮತ್ತೆ ರಿಟರ್ನ್ ಬಂದಿದೆ. ಸ್ಲೀವ್ ಅಂತೂ 10.5 ಇದೆ. 10.5 ಅಂದರೆ 11 ಇಟ್ಕೋಬೇಕು. ಅರ್ಧ ಇಂಚ್ ಮೇಲ್ಗಡೆ ಹೊಲಿಯೋಕ್ಕೆ ಮಾರ್ಜಿನ್ ಬೇಕಾಗುತ್ತೆ. ಹಾರ್ಮೋಲ್ ಡೌನ್ 4 ಮಾಡಿ, ಯಾಕಂದರೆ ಇದು ಸ್ವಲ್ಪ 18 ಇಂಚ್ ಹಾರ್ಮೋಲ್ರು, ಅದಕ್ಕೋಸ್ಕರ 4 ಇಂಚ್ ಡೌನ್ ಮಾಡಿ. ಈ ಸ್ಲೀವ್ಸ್ ಎಷ್ಟೇ ಉದ್ದ ಇರಲಿ ಹಾರ್ಮೋಲ್ ಡೌನ್ 4 ಇಂಚೇ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಸ್ಲೀವ್ ರೌಂಡು 12 ಕಾಲಿದೆ. 12 ಕಾಲು. ಹಾರ್ಮೋಲ್ 18 ಇದೆ. 8 ಮುಕ್ಕಾಲು ಇಟ್ಕೊಳ್ಳಿ. ಲೈನ್ ಒಂದು, ಈ ಕಡೆ ಲೈನ್ ಒಂದು. ಅದಾದಮೇಲೆ ಕತ್ರಿ ತಗೊಳ್ಳಿ. ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಲೆಂತು, ಹಾರ್ಮೋಲ್ ಲೂಸು, ಸ್ಲೀವ್ ಲೂಸ್ ಕರೆಕ್ಟಾಗಿದೆ ಅಂದರೆ ನೀವು ಕಟ್ ಮಾಡಬೇಕು. ಒಂದಲ್ಲ 2 ಸಲ ಕಟ್ ಮಾಡಿ. ಯಾಕಂದರೆ ಕಟ್ ಮಾಡಾದ್ಮೇಲೆ ಲೈನಿಂಗ್ ವೇಸ್ಟ್ ಆದರೆ ಮತ್ತೆ ಲೈನಿಂಗ್ ತಗೊಬರಬೇಕು. ವೇಸ್ಟ್ ಆದ್ರೂ ಪರವಾಗಿಲ್ಲ, ಆದರೆ ನಮಗೆ ಬೇಕಾಗಿರೋದು ಪರ್ಫೆಕ್ಟ್ ಕೆಲಸ ಕಲಿಬೇಕು ಅನ್ನೋದು ಒಂದೇ ಆಸೆ. ಅದಕ್ಕೋಸ್ಕರ ಒಂದಲ್ಲ 2 ಸಲ ಚೆಕ್ ಮಾಡ್ಕೋಬೇಕು. ನೋಡಿ, ಫ್ರಂಟ್ ಶೇಪ್ ಈ ಥರ ಬರುತ್ತೆ, ಎಸ್ ಶೇಪಲ್ಲೇ ಬರುತ್ತೆ.
ಅದಾದಮೇಲೆ ಬ್ಯಾಕ್ ಸೇಪು, ಅದು ಸೇಮ್ ಎಸ್ ಸೇಪಲ್ಲೇ ಒಂದು ಅರ್ಧ ಇಂಚ್ ಜಾಸ್ತಿ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಅದಕ್ಕೂ ಜಾಸ್ತಿ ಡಿಫ್ರೆನ್ಸ್ ಇರಲ್ಲ ನೋಡಿ. ಇದನ್ನು ಒಂಚೂರು ಕ್ರಾಸಾಗಿ ಕಟ್ ಮಾಡ್ಕೊಂಬಿಡಿ. ಏನಕ್ಕೆ ಅಂದರೆ ಅದು ಬ್ಯಾಕ್ ಡೀಪ್ ಇರುತ್ತಲ್ಲ, ಬಟ್ಟೆ ಅಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದ್ದಂಗೆ ಇರಿಟೇಷನ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಂಬಿಡಿ. ಅದಾದಮೇಲೆ ಬ್ಯಾಕು ಸ್ಟೀಮರನ್ನು ಯೂಸ್ ಮಾಡ್ಕೊಳ್ಳಿ ನೀಟಾಗಿ. ಅದಾದಮೇಲೆ ಫಸ್ಟ್ ಒಂದು ಲೈನು, ಮಾರ್ಜಿನ್ ಲೈನು, ಬಿಲೋ ಲೆಂತ್ 14 ಇದೆ, ಬ್ಯಾಕ್ ಡೀಪು 9 ಇದೆ. ಸೇಮ್ ಅಷ್ಟೇ, 14 ನಾರ್ಮಲ್ ಡೀಪ್ 6, ಬ್ಯಾಕ್ ಡೀಪು 9. ಇಲ್ಲೂ ಸೇಮು, ಬ್ಲೌಸ್ ಲೆಂತ್ಗೆ ಒಂದು ಲೈನು, ಆರ್ಮೋಲ್ ಡೌನ್ ಅಂತ ಒಂದು ಲೈನು, ಬ್ಯಾಕ್ ಡೀಪ್ಗೆ ಒಂದು ಲೈನು. ಇವಾಗ ವೇಸ್ಟ್ ಮೆಜರ್ಮೆಂಟ್ ತೊಗೊಳ್ಳೋಣ ಎಷ್ಟಿದೆ ಅಂತ. ಲೆಂತು ಮಾರ್ಕ್ಗಳಾದಮೇಲೆ ನೋಡಿ 36 ಬರ್ತಾಯಿದೆ. 36 ಅಂದರೆ 9 ಇಂಚ್ ಇರುತ್ತೆ. ಇದು ಡಾಟ್ ಮಾರ್ಜಿನ್ನು, ಮತ್ತು ಇಲ್ಲಿ ಪ್ಯಾಚ್ ಬರುತ್ತೆ, ಅದಕ್ಕೊಂದು ಸ್ವಲ್ಪ ಆ ಕಡೆ ಹಾಕಿದ್ದೀನಿ. ಮತ್ತು ಈ ಥರ ಡೀಪ್ ನೆಕ್ಲಿದ್ದಾಗ ಚೆಸ್ಟ್ ಮೆಜರ್ಮೆಂಟ್ ಯಾವ ಥರ ತೊಗೊಳ್ಳೋದು ತೋರಿಸ್ತೀನಿ. ನೋಡಿ ಈ ಥರ ಕರೆಕ್ಟಾಗಿ ಇಟ್ಕೊಳ್ಳಿ. $22 ಬರುತ್ತೆ. 22 ಅಂದರೆ 11 ಬರಲ್ಲ ನನ್ನ ಪ್ರಕಾರ, ಅದು ಎಕ್ಸ್ಪೆಂಡ್ ಆಗಿರುತ್ತೆ. 10.5 ಇಟ್ಕೊಳ್ಳಿ ಸಾಕು. ಇಲ್ಲೆರಡು, ಇಲ್ಲಿ 3.5 ಪ್ಯಾಚ್ ಬರುತ್ತಲ್ಲ, ಅದಕ್ಕೆ 3.5 ಇಟ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು 13 ಇಟ್ಕೊಳ್ಳಿ. 13 ಇಟ್ಕೊಂಡು ಶೋಲ್ಡರು, ಇದು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟು ರೆಡಿ ಶೋಲ್ಡರ್ ಇಟ್ಕೊಂಡು ಸ್ವಲ್ಪ ಹೊಲಿಯಕ್ಕೆ ಮಾರ್ಜಿನ್ ಬಿಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ ಲೈನು, ಆರ್ಮೋಲ್ ಲೈನು, ಡಾಟ್ ಲೈನು, ಇದು ಹೊಲಿಯೋದಕ್ಕೆ ಮಾರ್ಜಿನ್ನು. ಇದು ರಫಾಗಿ ಪ್ಯಾಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಪ್ಯಾಚ್ ಮಾರ್ಕಿಂಗ್ ಆಯಿತು. ಅದಾದಮೇಲೆ ಕೆಳಗಡೆ ಮಾರ್ಜಿನ್ ಕಟ್ ಮಾಡಿ. ಅದಾದಮೇಲೆ ಮೇಲ್ಗಡೆ ಮಾರ್ಜಿನ್ನು, ಅದಾದಮೇಲೆ ಇದು ಮಾರ್ಜಿನ್ನು, ಅದಾದಮೇಲೆ ಆರ್ಮೋಲ್ ಶೇಪ್ ತೆಗೀರಿ. ತೆಗೆದುಬಿಟ್ಟು ಆರ್ಮೋಲ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ 9, 18 ಕರೆಕ್ಟಾಗಿ ಬಂತು. ಮತ್ತು ಇದು ಚೂರು ಜಾಸ್ತಿ ಇರೋದನ್ನು ಜಾಸ್ತಿ ಮಾರ್ಜಿನೆಲ್ಲ ಬಿಡೋಕ್ಕೆ ಹೋಗ್ಬಿಡಿ ಸೈಡಲ್ಲಿ, ಯಾಕಂದರೆ ಅದು ಒತ್ಕೊತದೆ ಬಟ್ಟೆ ಏನಪ್ಪ ಇಷ್ಟೊಂದಿದೆ ಅಂತ. ಅದಕ್ಕೋಸ್ಕರ ಅದನ್ನು ಕಟ್ ಮಾಡಿ ಬಿಸಾಕಿ. ಇವಾಗ ಫ್ರಂಟು ನಾವೆಲ್ಲ ತುಂಬ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ, ಎಲ್ಲರೂ ಕಲಿಬೇಕು ಅಂತಲೇ ನನ್ನ ಆಸೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಎಲ್ಲರಿಗೂ
ಎಲ್ಲ ಮೆಜರ್ಮೆಂಟ್ಲು ಅದೆಲ್ಲ ಏನಿರಲ್ಲ, ತುಂಬ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಿಮ್ಗೆ ಏನೇ ಡೌಟ್ ಬಂತಂದ್ರೆ ಅದರಲ್ಲೂ ನಾನು ಹೇಳ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ, ಕಲಿಯೋಕ್ಕೆ ನೀವು ರೆಡಿ ಇರಬೇಕಷ್ಟೇ. ಈ ಥರ ಇಟ್ಕೊಳ್ಳಿ. ಇಟ್ಕೊಂಡು ಫಸ್ಟ್ ಕೆಲಸ ಮೇಲ್ಗಡೆ ಫಸ್ಟ್ ಹುಕ್ಸ್ ಇದೆಯಲ್ಲ, ಫಸ್ಟ್ ಹುಕ್ಸಿಂದ ಹಿಡಿದು ನಾರ್ಮಲ್ ಜಾಯಿಂಟ್ಗೆ ಲೆಕ್ಕ ಹಾಕೊಳ್ಳಿ. ನೋಡಿ 10.5 ಕರೆಕ್ಟಾಗಿ ಬರುತ್ತೆ. ಅಂದರೆ 10.5 ಇದೆ ಅಂತಂದರೆ ನಾವು ಇಲ್ಲಿ ಹುಕ್ಸ್ ಪಟ್ಟಿಗೆ ಆಮೇಲೆ ಡಾಟ್ಗಳಿಗೆಲ್ಲ ಕಾಲಿಂಗ್ ಸಿಂಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, 11 ಇಂಚ್ ಮಾರ್ಕ್ ಮಾಡ್ಕೋಬೇಕು. 11 ತಗೊಳ್ಳಿ. ಒಂದೊಂದು ನೋಡು, ಒಂದೊಂದಕ್ಕೆ ಇಲ್ಲೇ ಬರುತ್ತೆ, ಒಂದೊಂದಕ್ಕೆ ಇಲ್ಲಿ ಬರುತ್ತೆ, ಒಂದೊಂದಕ್ಕೆ ಇನ್ನೂ ಅಗಲ ಬರುತ್ತೆ. ಯಾಕಂದರೆ ಅವ್ರವ್ರ ಶೇಪ್ಗಳ ಮೇಲೆ ಡಿಪೆಂಡ್ ಆಗಿ ನಾವು ಮಾರ್ಕ್ ಮಾಡ್ತಾ ಇದ್ದಂಗೆ ಆಟೋಮೆಟಿಕ್ ಅದು ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳೋದು, ನಾನು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಒಬ್ಬೊಬ್ಬರು ಬಾಡಿ ಮೆಜರ್ಮೆಂಟ್ ಮೇಲೆ ಅದು ಡಿಕ್ಲೇರ್ ಮಾಡಿ ನಾವು ಶೇಪ್ನ ತಗೊತೀವಿ. ಇನ್ನು ಸ್ವಲ್ಪ ಮೇಲೆ ಎತ್ಬಿಟ್ಟು ಇಷ್ಟಾಯಿತು. ಇದಾದಮೇಲೆ ಫ್ರಂಟ್ ನೆಕ್ ಕಟ್ ಮಾಡ್ತೀವಿ. ಅದಾದಮೇಲೆ ಶೋಲ್ಡರ್ನ ಎಕ್ಸ್ಟ್ರಾ ಇರೋದನ್ನ ಭಾಗ ಇದು ಕಟ್ ಮಾಡಿದೆ. ಅದಾದಮೇಲೆ ಆರ್ಮೋಲ್ನ ಕಟ್ ಮಾಡಿದೆ. 1 by 1 ಕಟ್ ಮಾಡಬೇಕು. ಕನ್ಫ್ಯೂಸ್ ಆಗ್ತಾ ಇರುತ್ತೆ, ನಮಗೆ ಕ್ಲಾರಿಟಿ ಇರುತ್ತೆ. ಅದಕ್ಕೋಸ್ಕರ ಒಂದೊಂದೇ ಚೆಕ್ ಮಾಡ್ಕೊಂಡು ಕಟ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಎಷ್ಟು ಬರಬೇಕು ಅಂತ ತೋರಿಸ್ಬೇಕಲ್ಲ ನಿಮಗೆ. ಇದೊಂದು ಸ್ವಲ್ಪ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಂಡೆ. ನೆಕ್ಸ್ಟ್ ಕೆಲಸ ಡಾಟ್ ಮಾರ್ಜಿನ್ನು ಬ್ಯಾಕ್ ಮೇಲೆ ಹಿಂಗೆ ಇಟ್ಟು ನೋಡಿ, ಇಲ್ಲಿಗೆ ಡಾಟ್ ಬರುತ್ತೆ. ಆ ಡಾಟ್ ಹತ್ರ ಹಿಂಗೆ ನೋಡ್ಕೊಳ್ಳಿ. ಎಷ್ಟು ಬರುತ್ತೆ? 11.5 ಬರ್ತಾಯಿದೆ. 11.5 ಅಂದರೆ 12, ಅರ್ಧ ಇಂಚು ಡಾಟಲ್ಲಿ ಮಾರ್ಜಿನ್ಗಳು ಹೋಗ್ಬಿಡ್ತವೆ. ಅದಕ್ಕೆ ಇಷ್ಟು ಮಾರ್ಕ್ ಮಾಡಿಕೊಂಡೆ. ಬ್ಯಾಕ್ನ ತೆಗೆದುಬಿಟ್ಟು ಇವಾಗ ಮಾರ್ಕ್ಗಳೆಲ್ಲ ಮಾಡಿ ನಿಮಗೆ ಕರೆಕ್ಟಾಗಿ ಬಂದಿದ್ದೀವಲ್ಲ ಅಂತ ತೋರಿಸ್ತೀನಿ. ಇಲ್ಲಿ ಮಾಡಿದೆ ಅದನ್ನು. ಆಮೇಲೆ ಇಲ್ಲಿಂದ ಹಿಂಗೆ ಫೋಲ್ಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಿದೆ. ಅದಾದಮೇಲೆ ಹುಕ್ಸ್ ಪಟ್ಟಿಯಿಂದ ಸೆಂಟರ್ ಡಾಟ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಈ ಥರ ಮಾಡಿ ಇಲ್ಲಿ ಮಾರ್ಕ್ ಮಾಡಿಕೊಂಡೆ. ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ ಇದು ಇಲ್ಲಿ ಡಾಟ್ ಮಾರ್ಜಿನ್ ಇದು. ಆಮೇಲೆ ಸೈಡಲ್ಲಿ ಎಷ್ಟು ಬಂದಿದೆ ಅಂತ ಅದು ಒಂದು ಮಾರ್ಜಿನ್ನು. ಅದಾದಮೇಲೆ ಜಸ್ಟ್ ಈ ಲೈನ್ಗಳೆಲ್ಲ ಜಾಯಿನ್ ಮಾಡೋಣ. ಇಲ್ಲೊಂದು ಡಾಟ್ ಬರುತ್ತೆ, ಇಲ್ಲೊಂದು ಡಾಟ್ ಬರುತ್ತೆ. ಇದು ಮಾರ್ಜಿನ್ನು. ಇವಾಗ ಮೆಜರ್ಮೆಂಟ್ ಚೆಕ್ ಮಾಡೋಣ. ನೋಡಿ 12 ಇಂಚ್ ಕರೆಕ್ಟಾಗಿ ಬರ್ತಾಯಿದೆ. 12 ಇಂಚ್ ಬಂದಿದೆ ಅಂದರೆ ಇಲ್ಲಿ ಹುಕ್ಸ್ ಪಟ್ಟಿಗೆ 1/4 ಇಂಚು ಈ ಡಾಟ್ಗಳೆಲ್ಲ ಹೊಡೆದಾಗ ಅದು ಕೊಂಚ 1/4 ಇಂಚು ಶಿಂಕ್ ಆಗುತ್ತೆ. ಆವಾಗ 11.5 ಪರ್ಫೆಕ್ಟಾಗಿ ಬರುತ್ತೆ. ಇದು ಈ ಥರ ನೋಡಿ ಎಷ್ಟು ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರೂ ಕಲಿಬೇಕು ಅನ್ನೋದೇ ನನಗೆ ಆಸೆ. ನಿಮಗೂ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಮಾಡ್ತೀನಿ. ಇನ್ನೂ ಹೆಲ್ಪ್ ಬೇಕು ಅಂದರೆ ಡಿಸ್ಪ್ಲೇ ಮೇಲಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಯಾವ್ಯಾವ ಥರ ಇದೆ ಅಂತ ನಿಮಗೆ ಹೇಳಕ್ಕೆ ಬಂದಿಲ್ಲ ಅಂದರೆ ನನಗೆ ಹೇಳಿ, ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಅದೇ ಥರ ನಿಮಗೆ ಕಟಿಂಗ್ನ ತೋರಿಸ್ಕೊಡ್ತೀನಿ. ಅದಾದಮೇಲೆ ಹಾರ್ಮೋಲ್ ಡಾಟು ಇಲ್ಲಿ ಫ್ರಂಟ್ ಶೇಪ್ ಮಾಮೂಲಿ ಅರ್ಧ ಇಂಚ್ ಅಷ್ಟೇ, ಜಾಸ್ತಿ ತೆಗಿಯಂಗಿಲ್ಲ. ಅದಾದಮೇಲೆ ಇವಾಗ ಬೆಲ್ಟ್ಗೆ ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ದೆ ನಿಮಗೆ, ಸ್ಟ್ಯಾಂಡರ್ಡ್ ಆಗಿರುತ್ತೆ ಬೆಲ್ಟ್ ಯಾವಾಗ್ಲೂ. ಆಮೇಲೆ ಹೆಚ್ಚು ಕಮ್ಮಿ ಇದ್ದಾಗ ನಾವು ಬೇಕಂದ್ರೆ ಅದನ್ನು ಚೇಂಜ್ ಮಾಡ್ಕೋಬೋದು.
ಇದು ಲೈನಿಂಗ್ ಕ್ಯಾನ್ವಾಸ್ ಅಂಟಿಸ್ಕೊಳ್ಳೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಅದಕ್ಕೆ ಅದು ಹಂಗೆ ಇಲ್ಲಿ. ಅದಾದಮೇಲೆ ಇದು ಹುಕ್ಸ್ ಪಟ್ಟಿಗೆ ಇಲ್ಲೂ ಮಾರ್ಜಿನ್ನು, ಅದಾದಮೇಲೆ ಕೆಳಗಡೆ ಇದು ಫೋಲ್ಡಿಂಗ್ಗೆ ಮಾರ್ಜಿನ್ನು, ಇದು ಫೋಲ್ಡಿಂಗ್ ಮಾರ್ಜಿನ್ನು. ವೇಸ್ಟ್ ಎಷ್ಟಿದೆ 36 ಅಂದರೆ 9 ಇಂಚಸ್ ಬರುತ್ತೆ. 9ರಲ್ಲಿ ಅರ್ಧ 4.25. ಈ ಕಡೆ ಮಾರ್ಜಿನ್ನು 2 ಇಂಚು. ಸೈಡಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಬರಬೇಕಲ್ಲ, ಜಾಸ್ತಿ, ಅದಕ್ಕೆ ಇದು. ಇವಾಗ ಸ್ಟ್ಯಾಂಡರ್ಡ್ ಲೆಂತ್ ನಾವು ರೆಗ್ಯುಲರಾಗಿ ಮಾಡೋದು 3.5, 2.5, 3.5 ಇಟ್ಕೊಳ್ಳಿ. ಇದನ್ನು ಕಟ್ ಮಾಡಿ. ಅದಾದಮೇಲೆ ಇದು ರೌಂಡಾಗಿ ಶೇಪಾಗಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇದು ಬ್ಯಾಕ್ ಸೈಡ್ ಬರಬೇಕು ಅಂತ ಒಂದು ರಫ್ ಚಟ್ಕ ಹೊಡ್ಕೊಳ್ಳಿ. ಅದಾದಮೇಲೆ ಇದೆಷ್ಟು ಬರುತ್ತೆ ಇಲ್ಲಿ ಟೇಪ್ ಇಟ್ಕೊಂಡು ನೋಡ್ಕೊಳ್ಳಿ. 3.5ಗೆ ಒಂದು ಪಾಯಿಂಟ್ ಕಮ್ಮಿ ಬರುತ್ತೆ. ಇವಾಗ ಸೈಡ್ ಹೊಲಿಬೇಕಾದ್ರೆ ಇಲ್ಲಿ ಜಾಸ್ತಿ ಬಂದ್ಬಿಡುತ್ತೆ, ಕಮ್ಮಿ ಬರುತ್ತೆ ಅಂತಾರಲ್ಲ, ಅದಕ್ಕೆ ಇದನ್ನು ಚೆಕ್ ಮಾಡ್ಕೋಬೇಕು ನಾವು. ಈ ಥರ ಇದೆ. 1 ಇಂಚ್ ಮಾರ್ಜಿನ್ ಹೊಲಿಯೋಕ್ಕೆ ಬೇಕಾಗುತ್ತೆ, ಅದಕ್ಕೆ, ಯಾಕಂದರೆ 3 ಸೈಡ್ ಮಾರ್ಜಿನ್ ಬೇಕಲ್ಲ, ಅದಕ್ಕೆ ಒಂದು ಸೈಡ್ ತೆಗೆದ್ಬಿಟ್ಟು ಲೆಕ್ಕ ಹಾಕೋಣ. 3.5ಗೆ ಒಂದು ಪಾಯಿಂಟ್ ಕಮ್ಮಿ ಬಂದರೆ ಇಷ್ಟು ಬರುತ್ತೆ. ಇಷ್ಟು ಡಾಟು ಸ್ವಲ್ಪ ದೊಡ್ಡದೇ ಆಗುತ್ತೆ, ಅದಕ್ಕೆ ಹೊಟ್ಟೆ ಎಲ್ಲ ಜಾಸ್ತಿ ಇರುತ್ತಲ್ಲ, ಅದಕ್ಕೆ ಈ ಬೆಲ್ಟ್ನ ಸ್ವಲ್ಪ ಕಮ್ಮಿ ಮಾಡಿದ್ರೆ ಸಣ್ಣಕ್ಕೆ ಪಟ್ಟಿ ಬೆಲ್ಟ್ ಥರ ಕುತ್ಕೊಂಡ್ಬಿಡ್ತದೆ. ಅದಕ್ಕೋಸ್ಕರ ಯಾವತ್ತೂ ಅಷ್ಟೇ ಬೆಲ್ಟ್ನ ಸ್ವಲ್ಪ ಚಿಕ್ಕದು ಮಾಡಿಕೊಂಡು ಮತ್ತೆ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. 3 ಇಂಚ್ ಬರುತ್ತೆ. 3 ಇಂಚ್ ಇಲ್ಲಿ ಹಾಕಿ 1 ಇಂಚ್ ಇಲ್ಲಿ ಮಾರ್ಕ್ ಮಾಡಿದ್ರೆ ನೋಡಿ ಇಷ್ಟು ಬರುತ್ತೆ. ಇಷ್ಟು ಬಂದರೆ ನನ್ನ ಪ್ರಕಾರ ಪರವಾಗಿಲ್ಲ. ಸೈಡ್ ಡಾಟ್ ಅಷ್ಟು ಮಾತ್ರ ಬರಬೇಕು. ಓಕೆ, ನೋಡಿ ಸೈಡ್ ಡಾಟ್ ಅಷ್ಟು ಮಾತ್ರ ಬರಬೇಕು. ಅದಾದಮೇಲೆ ಈ ಥರ ಮಾರ್ಕ್ ಮಾಡಿಕೊಂಡು ಇವಾಗ ಈ ಬೆಲ್ಟ್ ಡಾಟ್ ಎಷ್ಟು ಹಿಡ್ಕೋಬೇಕು ಅಂದರೆ, ನಾವು ನಮ್ಮ ಅಳತೆ ಬ್ಲೌಸಲ್ಲಿದ್ದಾಗ ನಾವು ಈ ಡಾಟ್ ಮೆಜರ್ಮೆಂಟ್ ಕರೆಕ್ಟಾಗಿದೆ, ಇಲ್ಲಿಂದ ಇಲ್ಲಿಗೂ ಕರೆಕ್ಟಾಗಿದೆ, ಮತ್ತು ಈ ಲೂಸು ಕರೆಕ್ಟಾಗಿದೆ, ಮತ್ತು ಫ್ರಂಟ್ ಹುಕ್ಸಿಂದ ಇಲ್ಲೂ ಮೆಜರ್ಮೆಂಟ್ ಕರೆಕ್ಟಾಗಿದೆ, ಎಲ್ಲ ಚೆಕ್ ಮಾಡಿ, ಮತ್ತು ಈ ಲೆಂತು ಚೆಕ್ ಮಾಡ್ಕೊಂಡು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದೆ. ಈ ಡಾಟ್ ಎಷ್ಟು ಹಿಡಿಬೇಕು ಅಂದರೆ ನಾವು ವೇಸ್ಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಇಡಬೇಕು. ಸುಮ್ಮನೆ ರಫಾಗಿ ಹಿಂಗೆ ಹಿಡ್ಕೊಳ್ಳಿ. ಬೆಲ್ಟ್ ನಾವು ರೆಡಿ ಕಟ್ ಮಾಡಿರ್ತೀವಿ, ಇದನ್ನು ಅಷ್ಟೇ. ಇವಾಗ ಇದನ್ನು ಹಿಂಗೆ ಇಟ್ಕೊಂಡು ನೋಡ್ಕೊಂಬನ್ನಿ. ಹಿಂಗೆ ಇಟ್ಕೊಂಡು ನೋಡಿ, ಇದು ಕಮ್ಮಿ ಸ್ವಲ್ಪ ಹಿಡಿಬೇಕು ಈ ಥರ. ಯಾಕಂದರೆ ನಾನು ತುಂಬ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ, ಅದಕ್ಕೋಸ್ಕರ. ಬೆಲ್ಟ್ನ ಈ ಥರ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಹಿಡಿದ್ರೆ ಕರೆಕ್ಟಾಗಿ ಬರುತ್ತೋ ಅಲ್ಲಿವರೆಗೂ ಹಿಡ್ಕೊಂಡೋಗಿ. ನೋಡಿ ಇವಾಗ ಇಷ್ಟು ಡಾಟ್ ಹಿಡಿದೆ, ಇಲ್ಲಿಗೆ ಕರೆಕ್ಟಾಗಿ ಬಂತು, ಪರವಾಗಿಲ್ಲ. ಇಷ್ಟಕ್ಕೆ ಚಟ್ಕ ಹೊಡೀರಿ. ಯಾಕಂದರೆ ದಪ್ಪ ಇದ್ದಾರೆ ಅವರು, ಅದಕ್ಕೋಸ್ಕರ ನಾವೆಲ್ಲ ಮೆಜರ್ಮೆಂಟ್ ಚೆಕ್ ಮಾಡಿದ್ವಿ ಎಲ್ಲ ಫೈನಲಾಗಿ ಬೆಲ್ಟ್ ಇಟ್ಕೊಂಡು ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಇಲ್ಲಿ ಹಿಡ್ಕೊಂಡು ಡಾಟು ಮಾಡ್ಕೊಳ್ಳಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೀವು ಹೊಲ್ದಾದ್ಮೇಲೆ ಬೇಕಂದರೆ ಚೆಕ್ ಮಾಡಿ. ಯಾಕಂದರೆ ನಾವು 7 ವರ್ಷದಿಂದ ನಾನು ಅಂಗಡಿ ರನ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಬೇರೆ ಅಂಗಡಿಲಿ ನಾನು ಮಾಸ್ಟ್ರಾಗಿ ವರ್ಕ್ ಮಾಡ್ತಾಯಿದ್ದೆ. ಕನಿಷ್ಠ ಪಕ್ಷ ಅಂದ್ರೆ ಒಂದು 30 ಬೂಟಿಕಲ್ಲಿ ನಾನು ಮಾಸ್ಟರಾಗಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯೆನ್ಸ್ ನನಗಿದೆ. ಅದ್ರ ಮೇಲೆ ಡಿಪೆಂಡ್ ಮಾಡಿ ನಿಮಗೆ ತುಂಬ ಸುಲಭವಾಗಿ ಎಲ್ಲ ಡೀಟೇಲಾಗಿ ಹೇಳಬೇಕು, ಕಲಿಬೇಕು ಅನ್ನೋದಕ್ಕೋಸ್ಕರ ನಾನು ಇಷ್ಟೆಲ್ಲ ಕಷ್ಟ ಬಿದ್ದು ನಿಮಗೆ ಟ್ರೈನಿಂಗ್ ಮಾಡ್ತಾಯಿದ್ದೀನಿ. ಇವಾಗ ನೆಕ್ಸ್ಟ್ ಪ್ಯಾಚು. ಈ ಥರ ವೀಲ್ ಮಾರ್ಕ್ ಹಾಕ್ಕೊಂಡು ಹಿಂಗೆ ಓಪನ್ ಮಾಡಿ ನೋಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಬರ್ತಾಯಿದೆ. 7 ಇಂಚು. ಓಕೆ, ಇವಾಗ ಈ ಪ್ಯಾಚ್ನ ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ರೆಗ್ಯುಲರಾಗಿ ಈ ಥರ ಕ್ಯಾನ್ವಾಸ್ ಪೀಸ್ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಆಮೇಲೆ ಇದನ್ನು
ಇದೇ ಸಮ ಇಟ್ಕೊಳ್ಳಿ. ಅದಾದಮೇಲೆ ವೀಲ್ ಮಾರ್ಕ್ನ ಹಾಕಿ ಅದಾದಮೇಲೆ ಇಲ್ಲಿ ಇಷ್ಟ ಆಯಿತಾ. ಅದಾದಮೇಲೆ ಇದು ತೆಗೆದುಬಿಡಿ. ಅದೇ ಪೆನ್ನಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ. ಇಲ್ಲಿಂದ ಹಿಂಗೆ ಬರುತ್ತೆ. ಸೆಲ್ಫಲ್ಲಿ ಇಲ್ಲೊಂದು ಚಿಕ್ಕದಾಗಿ ಪ್ಯಾಚ್ ಇಡ್ತೀವಿ ನಾವು ಅಷ್ಟೇ. ನಾವು ಹೊಲಿಬೇಕಾದ ಮಾರ್ಜಿನ್ ಎಷ್ಟು ಇಟ್ಕೊತೀವೋ ಅಷ್ಟು ಮಾತ್ರ ಹಿಡಿದ್ಬಿಟ್ಟು ಬಿಟ್ಟು ಕಟ್ ಮಾಡಬೇಕು. ಯಾಕಂದ್ರೆ ಅದ್ರ ಮೇಲೆ ನಾವು ಕಟ್ ಮಾಡ್ತೀವಲ್ಲ, ಅದಕ್ಕೋಸ್ಕರ. ಆಮೇಲೆ ಇದು ತುಂಬ ಅಗಲ ಇರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಕಮ್ಮಿ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹಿಂದ್ಗಡೆ ತಿರ್ಗಿಸ್ರೂ ಮಾರ್ಜಿನ್ ಎಲ್ಲ ಜಾಸ್ತಿ ಇರಬಾರ್ದು, ಒಂದು ಸ್ವಲ್ಪ ಮೀಡಿಯಮ್ ಆಗಿರಬೇಕು. ಏನೋ ಬ್ಲೌಸ್ಗೆ ಯಾವಾಗಷ್ಟು ಅರ್ಧ ಇಂಚ್ ಇರಬೇಕು, ಡ್ರೆಸ್ಗೆ 3/4 ಇಂಚ್ ಇರಬೇಕು, ಅವಾಗೇ ಕರೆಕ್ಟಾಗಿ ಬರೋದು. ಇದು ನೆಕ್ ಆಯಿತು. ಇವಾಗ ಪ್ಯಾಚ್ನ ಕಟ್ ಮಾಡ್ತೀನಿ. ಇದಿಷ್ಟು ಅದಾದಮೇಲೆ ಫ್ರಂಟ್ ಕ್ಯಾನ್ವಾಸ್ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ. ಈ ಥರ ಫ್ರಂಟ್ ಮಾರ್ಕ್ ಮಾಡಿಕೊಂಡೆ. ಇದು ಅಷ್ಟೇ, ಹೊಲಿಯೋಕ್ಕೆ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು ಬಿಟ್ಟು ಕಟ್ ಮಾಡ್ಕೊತೀವಿ. ಯಾಕಂದರೆ ನಾವು ಅದು ಲೈನ್ ಮೇಲೇ ನಾವು ಮಾರ್ಕ್ ಮಾಡ್ಕೊಂಡಲ್ಲ, ಅದಕ್ಕೋಸ್ಕರ. ಇದು ಅಷ್ಟೇ, ಅರ್ಧ ಇಂಚಷ್ಟು ಇಟ್ಕೊಂಡು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇಷ್ಟ ಆಯಿತು. ಇಷ್ಟಾದಮೇಲೆ ಒರಿಜಿನಲ್ ಪೀಸ್ ತೊಗೊಂಡು ಅದನ್ನು ಕಟ್ ಮಾಡಿಕೊಂಡು ಬಾರ್ಡ್ರಲ್ಲಿ ಕ್ಯಾನ್ವಾಸ್ಲೆಲ್ಲ ಪ್ರೆಸ್ ಮಾಡಿಕೊಂಡು ಹೊಲಿಯೋದು ಆ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ. ಬ್ಲೌಸ್ ಪೀಸು ಕಸ್ಟಮರ್ ಕೊಟ್ಟಿರೋ ಅಂಥದ್ದು. ಇದನ್ನು ಪ್ರೆಸ್ ಮಾಡಿಕೊಂಡು ಸ್ಲೀವ್ಸಲ್ಲಿ ಡಿಸೈನ್ ಬಾರ್ಡ್ರ್ ಇದೆ, ಈ ಕಡೆ ಇನ್ನೊಂದು ಕಡೆ ಪ್ಲೈನ್ ಬಾರ್ಡ್ರ್ ಇದೆ. ಪ್ಲೈನ್ ಬಾರ್ಡ್ರಲ್ಲಿ ಬಂದುಬಿಟ್ಟು ಪ್ಯಾಚ್ ವರ್ಕ್ನ ಮಾಡ್ತೀವಿ, ಡಿಸೈನ್ ಬಾರ್ಡ್ರಲ್ಲಿ ಬಂದುಬಿಟ್ಟು ಸ್ಲೀವ್ಸ್ಗೆ ಕಟ್ ಮಾಡ್ಕೊತೀವಿ. ಇದು ರಿಂಕಲ್ ಸ್ವಲ್ಪ ಇದೆ, ಅದಕ್ಕೋಸ್ಕರ ನೀಟಾಗಿ ಐರನ್ ಮಾಡ್ಕೊತಾ ಇದ್ದೀನಿ. ಪ್ರತಿಯೊಂದು ಸ್ಟಿಚ್ ಹಾಕ್ಬೇಕಾದ್ರೂ ನಾವು ಐರನ್ ಮಾಡ್ಕೊತೀವಿ, ಯಾಕಂದರೆ ಫಿನಿಶಿಂಗ್ ಅಷ್ಟೇ ಮುಖ್ಯ ಆಗುತ್ತೆ. ಹಾಕ್ಕೊಂಡ್ಮೇಲೆ ಇಲ್ಲಿ ಒಂದೊಂದು ನೋಡಿ, ಇಷ್ಟು ಚಿಕ್ಕ ರಿಂಕಲ್ಲೂ ಹಾಕ್ಕೊಂಡ್ಮೇಲೆ ಏನಾಗುತ್ತೆ, ಅದೇ ದೊಡ್ಡ ರಿಂಕಲ್ಸ್ ಆಗಿ ಕಾಣಿಸುತ್ತೆ. ಅಪ್ಪಿತಪ್ಪಿ ಆರ್ಮಲ್ ಹತ್ರ ಬಂದಿದೆ ಅಂದರೆ ಇದೇನಿದೆ ಹಿಂಗಿದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಐರನ್ ಮಾಡೋದು. ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋ ಒಂದ್ಸರಿ ಐರನ್ ಮಾಡ್ಕೊತೀವಿ, ಡಾಟ್ ಹೊಡೆದ್ಮೇಲೆ ಒಂದ್ಸರಿ ಈ ಥರ ಪ್ರತಿಯೊಂದು ಫಿನಿಶಿಂಗ್ ಆಗಿ ಹೊಲಿಯೋದು ನಾವು.
ನೋಡಿ ಉಲ್ಟಾ ಮಾಡಿಕೊಂಡು ಈ ಥರ 2 ಪೀಸ್ ಇಲ್ಲಿ ಕಟ್ ಮಾಡಿಕೊಂಡೆ. ನೋಡಿ ಇದು ಡಿಸೈನ್ ಬಾರ್ಡ್ರ್ ಇದೆ, ಅದಕ್ಕೋಸ್ಕರ ಇದು ಸ್ಲೀವ್ಸ್ಗೆ. ಇದು ಮಿಕ್ಕಿರೋ ಪೀಸಲ್ಲಿ ನೋಡಿ ಇದು ಪ್ಲೇನ್ ಬಾರ್ಡ್ರ್ ಇದೆಯಲ್ಲ, ಇದು ಬಂದುಬಿಟ್ಟು ಪ್ಯಾಚ್ ವರ್ಕ್ಗೆ ಹಿಂದ್ಗಡೆ ಪ್ಯಾಚ್ ಬರುತ್ತಲ್ಲ, ಆ ಪ್ಯಾಚ್ಗೆ ಯೂಸ್ ಮಾಡ್ಕೊತೀನಿ. ಇನ್ನೂ ಲೈನಿಂಗ್ನ ಕಟ್ ಮಾಡಿಲ್ಲ ನಾನು. ನೋಡಿ ವೀಲ್ ಮಾರ್ಕ್ ಹಾಕಿದ್ವಲ್ಲ, ಇಲ್ಲೇ ಕಟ್ ಮಾಡಿಬಿಡ್ತೀವಿ, ಒಲೆಗೆ ಜಾಗ ಬೇಕಲ್ಲ, ಅದಕ್ಕೋಸ್ಕರ ಕ್ಯಾನ್ವಾಸ್ನ ಆ ಥರ ಬಿಟ್ಕೊಂಡು ಕಟ್ ಮಾಡಿದ್ದು ನಾನು ಅಷ್ಟೇ, ಇನ್ನೇನಿಲ್ಲ. ಎಷ್ಟಾಯಿತು? ಬೆಲ್ಟ್ಗೆ ಪೀಸ್ ಇಲ್ಲ, ಬೆಲ್ಟ್ನ ಏನು ಮಾಡ್ತೀನಿ ಅಂದರೆ ಬೇರೆ ಕಡೆ ಬೇರೆ ಪೀಸ್ ಹಾಕ್ತೀನಿ, ಇಲ್ಲಾಂದರೆ ನೆಕ್ಕಲ್ಲಿ ಮಿಕ್ಕಿರೋ ಪೀಸಲ್ಲಿ ಜಾಯಿಂಟ್ ಹಾಕ್ತೀನಿ. ಫಸ್ಟೆಲ್ಲ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ಗೆ ಬ್ಯಾಕ್ಗೆ ಸ್ಲೀವ್ಸ್ಗೆ ಕರೆಕ್ಟಾಗಿ ಬರಬೇಕು. ಕೆಳಗಡೆ ಪಟ್ಟಿಗೆ ಬೇಕಂದರೆ ಆಮೇಲೆ ನಾವು ಚೇಂಜ್ ಮಾಡ್ಕೋಬೋದು. ದಪ್ಪ ಇದೆಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ತಾಯಿರೋದು. ಕೆಳಗಡೆ ಪಟ್ಟಿ ಎಲ್ಲ ಕಾಣಿಸಲ್ಲ, ಅದಕ್ಕೋಸ್ಕರ ಅದಕ್ಕೆ ಬೇರೆ ಯಾವ ಪೀಸ್ ಆದರೂ ಹಾಕಿ ಮುಗಿಸ್ಬೋದು. ಇಲ್ಲ ನೆಕ್ಕಲ್ಲಿ ಮಿಕ್ಕೋದನ್ನು ಆಮೇಲೆ ಹಾಕ್ತೀನಿ. ಇಷ್ಟ ಆಯಿತು. ಅದಾದಮೇಲೆ ನೋಡಿ ಈ ಪ್ಯಾಚ್ನ ಇಲ್ಲಿ ಪ್ರೆಸ್ ಮಾಡ್ತೀನಿ, ಹಿಂಗೆ ನೋಡಿ ಕರೆಕ್ಟಾಗಿ ಬರುತ್ತೆ. ನೋಡಿ ಈ ಥರ ಇದನ್ನು ಒಂದು ಕಡೆ ಪೈಪಿಗೆ ಪಲ್ಟಿ ಮಾಡಿ ಈ ಥರ ಹೊಲಿಯೋದಷ್ಟೇ. ಲಾಸ್ಟ್ ಟೈಮ್ 2-3 ಪ್ಯಾಚ್ಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಸೇಮ್ ಅದೇ ಥರನೇ ಇದನ್ನು ಹೊಲಿಯೋದು. ಅದಾದಮೇಲೆ ಇಷ್ಟು ಕ್ಯಾನ್ವಾ ಮಿಕ್ಕಿದೆ ಲೈನಿಂಗು, ಇದರಲ್ಲಿ ಒಂದು ಕಡೆ ಗಮ್ ಇರುತ್ತೆ, ಅದಕ್ಕೋಸ್ಕರ ಇದು ನೀಟಾಗಿ ಹಂಗೆ ಫಿನಿಶ್ ಮಾಡ್ಕೊಂಡೆ. ಅದಾದಮೇಲೆ ಫ್ರಂಟ್ ನೆಕ್ಕು ಇದು ಇದರಲ್ಲೇ ಬಂದ್ಬಿಡ್ತದೆ ನೋಡಿ. ಫ್ರಂಟ್ ನೆಕ್ಕು ಆಗಲೇ ಪ್ಯಾಚ್ ಇದೆಯಲ್ಲ, ಅದಕ್ಕೋಸ್ಕರ ಇದು ನೀಟಾಗಿ ಇದರಲ್ಲೇ ಬಂದ್ಬಿಡ್ತದೆ. ಅದಾದಮೇಲೆ ಈ ಕಡೆ ಇನ್ನೊಂದು ಕ್ಯಾನ್ವಾಸ್ ಇರುತ್ತಲ್ಲ, ಅದನ್ನು ಇದರಲ್ಲಿ ಬಂದ್ಬಿಟ್ಟು ಪ್ಯಾಚ್ಗಳಿಗೆ ಇದಕ್ಕೆ ಯೂಸ್ ಆಗುತ್ತೆ, ಅದಕ್ಕೋಸ್ಕರ ಒಂದರಲ್ಲೇ ಮುಗಿಸ್ಕೊತಾ ಇದ್ದೀನಿ. ಯಾಕಂದರೆ ಮತ್ತೆ ಎಮ್ಮಿಂಗ್ ಪೀಸ್ ಕಟ್ಟಕ್ಕೆ ಅದಕ್ಕೆಲ್ಲ ಬೇಕಾಗುತ್ತಲ್ಲ, ಅದಕ್ಕೆ ಇದನ್ನು ಸ್ವಲ್ಪ ಸೇವ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಯಿತು. ಇಷ್ಟ ಆದಮೇಲೆ ಇದನ್ನ ಕಟ್ ಮಾಡಿಕೊಂಡೆ. ಇವಾಗ ನೋಡಿ ನಾವು ಫೋಲ್ಡ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಒಂದು ಅರ್ಧ ಇಂಚು ಗ್ಯಾಪ್ ಇಟ್ಬಿಟ್ಟು ನೀಟಾಗಿ ಹಿಂಗೆ ಕಟ್ ಮಾಡ್ಕೊತೀನಿ. ಯಾಕಂದರೆ ಹಿಂದೆ ತಿರುಗಿಸ್ದೆ ಕಚ್ಚಾ ಕಾಣಿಸ್ಬಾರ್ದಲ್ಲ, ಅದಕ್ಕೋಸ್ಕರ.
ಆದಮೇಲೆ ಇಲ್ಲೊಂದು 2 ಚಟ್ಕ ಬೆಂಡ್ ಫೋಲ್ಡ್ ಆಗಲ್ಲ, ಅದಕ್ಕೋಸ್ಕರ ಇದೊಂದು 2 ಚಟ್ಕ. ಅದಾದಮೇಲೆ ನಾವು ಹೊಲಿಕ್ಕೆ ಎಷ್ಟು ಮಾರ್ಜಿನ್ ಕಟ್ ಮಾಡ್ಕೊತೀವೋ, ಹೊಲಿತೀವೋ 2 ಪಾಯಿಂಟ್ ಮಾರ್ಜಿನ್ ಇಟ್ಕೊತೀವೋ, ಆ 2 ಪಾಯಿಂಟ್ ಅಷ್ಟು ಮಾತ್ರ ಬಿಟ್ಬಿಟ್ಟು ಮಿಕ್ಕಿದ್ದು ಕಟ್ ಮಾಡಿಬಿಡ್ತೀನಿ. ಹೊಲಿಬೇಕಾದ್ರೂ ಅಷ್ಟೇ, ಎಲ್ಲೂ ಲೂಸ್ ಬಿಡದೆ, ಎಲ್ಲೂ ಟೈಟ್ ಜಾಸ್ತಿ ಎಳೆಯಿದ್ದೀರಾ, ಒಂದೇ ಸಮ ಹೊಲಿದ್ರೆ ಮಾತ್ರ ಪ್ಯಾಚ್ಗಳು ಎಲ್ಲೆಲ್ಲಿ ಶೇಪ್ಗಳು ಹೆಂಗೆ ನಾವು ಕಟ್ ಮಾಡಿರ್ತೀವೋ ಆ ಶೇಪ್ಗಳೆಲ್ಲ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ನೋಡಿ, ಇದನ್ನು ಈ ಕಡೆ ಹಿಂಗೆ ಫೋಲ್ಡ್ ಮಾಡಿ ಹೊಲಿದ್ಬಿಟ್ಟು ಇದರಲ್ಲಿ ಪೈಪಿಂಗ್ ಹೊಲ್ಕೊಂಡು ಹಿಂಗೆ ಫಿಕ್ಸ್ ಮಾಡೋದು. ಲಾಸ್ಟ್ ಇದರಲ್ಲಿ ಪ್ಯಾಚ್ ವರ್ಕ್ ಹೊಲಿಬೇಕಾದ್ರೆ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದು ಅಷ್ಟೇ ಸೇಮ್ ಮಾರ್ಜಿನ್ ಎಷ್ಟು ಬೇಕು ಅಷ್ಟು ಮಾತ್ರ ಇಟ್ಕೊಂಡು ಕಟ್ ಮಾಡ್ಕೊತೀವಿ. ಇದು ಅಷ್ಟೇ ಮಾರ್ಜಿನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪೈಪಿಂಗ್ ಹೊಡ್ಕೊತೀವಲ್ಲ, ಅದಕ್ಕೆ ಏನಾಗಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹೊಡ್ಕೊತೀವಿ. ನೋಡಿ ಇಷ್ಟೆಲ್ಲ ಆದಮೇಲೆ ಇದನ್ನು ಹಿಂಗೆ ಫೋಲ್ಡ್ ಮಾಡಿ ಈ ಥರ ಕಟ್ ಮಾಡಿರೋ ಪೀಸಲ್ಲಿ ಹಿಂಗೆ ಕಟ್ಬಿಟ್ಟು ಈ ಪೇಪರ್ನ ಹೊಲಿಬೇಕಾದ್ರೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಈ ಪೇಪರ್ನ ಹಿಂಗೆ ಸುತ್ತಿಕ್ಕಿ ಈ ಅಳತೆ ಬ್ಲೌಸ್ನ ಇದರಲ್ಲಿ ಹಿಂಗೆ ಫೋಲ್ಡ್ ಮಾಡಿ ಟೈಲರ್ಗೆ ಟೇಬಲ್ ಮೇಲೆ ಹಿಂಗೆ ಇಟ್ಟಿರ್ತೀನಿ, ಅವ್ರು ತೊಗೊಂಡು ಹೊಲಿತಾರೆ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಬಂದರೆ ನಮಗೆ ಕಾಮೆಂಟ್ ಮಾಡಿ. ಓಕೆನಾ? ಡನ್.